ಶುರುವಾಗಿದೆ. ಸುಡು ಬಿಸಿಲಿನ ಝಳಕ್ಕೆ ಜನರು ಕಂಗಾಲಾಗಿದ್ದಾರೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀರಿನ ಸಮಸ್ಯೆಯೂ ಕಾಣಿಸಿಕೊಂಡಿದೆ. ಅದರ ಜೊತೆಗೆ ಶೆಕೆಯೂ ಜಾಸ್ತಿ ಆಗಿದೆ. ಹೀಗಾಗಿ ಜನರು ಕೂಲರ್, ಎಸಿಯನ್ನ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಎಸಿ ಬಳಸುವವರು ನೀವಾಗಿದ್ರೆ ಅದರಿಂದ ಸಮಸ್ಯೆಯಾಗಬಹುದು. ಯಾಕೆಂದ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಎಸಿಯನ್ನ ಬಳಸದೇ ಇರೋದ್ರಿಂದ ಮತ್ತು ಬೇಸಿಗೆಯಲ್ಲಿ ಒಮ್ಮೆಲೆ ಬಳಕೆ ಮಾಡೋದ್ರಿಂದ ಎಸಿ ತಕ್ಷಣಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರಬಹುದು. ಬೇಸಿಗೆಯ ಆರಂಭದಲ್ಲಿ ಬಿಸಿಲು ಸುಡುತ್ತಿರುತ್ತೆ. ತೀವ್ರವಾದ ಶಾಖದಿಂದ ತಪ್ಪಿಸಿಕೊಳ್ಳಲು ಅನೇಕ ಜನರು ಹವಾನಿಯಂತ್ರಣವನ್ನ ಅವಲಂಬಿಸಿದ್ದಾರೆ. ಅನೇಕ ಜನರು ಬೇಸಿಗೆಯಲ್ಲಿ ತಮ್ಮ ಮನೆಗಳಲ್ಲಿ ಎಸಿ ಬಳಸ್ತಾರೆ. ಆದ್ರೆ ಮಾನ್ಸೂನ್ ಮತ್ತು ಚಳಿಗಾಲದಲ್ಲಿ ಎಸಿಗಳನ್ನ ಹೆಚ್ಚು ಬಳಸಲಾಗುವುದಿಲ್ಲ. ಈಗ ದಿಢೀರಾಗಿ ಎಸಿ ಬಳಸಲು ಹೋದಾಗ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ಅದನ್ನ ಸ್ವಚ್ಛಗೊಳಿಸದಿದ್ರೆ ತಂಪಾದ ಗಾಳಿ ಬರೋದಿಲ್ಲ. ಎಸಿಯನ್ನ ಸರಿಪಡಿಸಲು ಮೆಕ್ಯಾನಿಕ್ ಅನ್ನ ಕರೆಯುವುದು ದುಬಾರಿಯಾಗಬಹುದು. ಅದರ ಬದಲು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನಿಮ್ಮ ಮನೆಯ ಎಸಿಯನ್ನ ನೀವೇ ಸ್ವಚ್ಛಗೊಳಿಸಬಹುದು. ಚಳಿಗಾಲದಲ್ಲಿ ಹಲವು ದಿನಗಳ ಕಾಲ ಎಸಿಯನ್ನ ಬಳಸದ ಕಾರಣ ಅದರಲ್ಲಿ ಕೊಳೆ ಸೇರ್ಕೊಂಡಿರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಬಳಸುವ ಮೊದಲು ಎಸಿಯನ್ನ ಸ್ವಚ್ಛಗೊಳಿಸುವುದು ಅಗತ್ಯ. ಎಸಿ ಕ್ಲೀನಿಂಗ್ ಅಂದ್ರೆ ಮೆಕ್ಯಾನಿಕ್ ಅನ್ನ ಕರೆಯುವುದು ಎಂದಲ್ಲ. ಮನೆಯಲ್ಲಿಗೆ ನೀವೇ ಎಸಿ ಕ್ಲೀನ್ ಮಾಡಬಹುದು. ಎಸಿ ಕ್ಲೀನಿಂಗ್ಗೆ ಮೊದಲು ಮನೆಯ ವಿದ್ಯುತ್ ಸ್ವಿಚ್ ಆಫ್ ಮಾಡಿ, ನಂತರ ಎಸಿ ಪ್ಯಾನೆಲ್ ತೆರೆದು ಎಸಿ ಫಿಲ್ಟರ್ ಅನ್ನ ಹೊರತೆಗೆಯಿರಿ. ಹಲ್ಲುಜ್ಜುವ ಬ್ರಷ್ ಅನ್ನ ತೆಗೆದುಕೊಂಡು ಎಲ್ಲಾ ಕೊಳೆಯನ್ನ ತೆಗೆದು ಹಾಕಬಹುದು. ಆದ್ರೆ ಇದನ್ನ ನಿಧಾನವಾಗಿ ಸ್ವಚ್ಛಗೊಳಿಸಬೇಕು. ಬ್ರಷ್ ಮೃದುವಾಗಿದ್ದಷ್ಟು ಉತ್ತಮ. ಏಕೆಂದ್ರೆ ಚೂಪಾದ ಬ್ಲೇಡ್ಗಳು ನಿಮ್ಮ ಕೈಗಳನ್ನ ಗಾಯಗೊಳಿಸಬಹುದು. ಹೀಗಾಗಿ ಎಚ್ಚರಿಕೆ ವಹಿಸೋದು ಮುಖ್ಯ. ಟೂತ್ ಬ್ರಷ್ ಬಳಸುವಾಗ ಸ್ವಚ್ಛವಾದ ಬಟ್ಟೆಯನ್ನ ತೆಗೆದುಕೊಂಡು ಧೂಳನ್ನ ತೆಗೆದುಹಾಕಿ. ಫಿಲ್ಟರ್ಗಳನ್ನ ಸ್ವಚ್ಛಗೊಳಿಸಲು ಟ್ಯಾಪ್ ಅಡಿಯಲ್ಲಿ ಇರಿಸಿ. ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ನಂತರ ಫಿಲ್ಟರ್ಗಳನ್ನ ಸ್ವಲ್ಪ ಸಮಯದವರೆಗೆ ಒಣಗಲು ಬಿಡಿ. ಒಣಗಿದ ನಂತರ ಅವುಗಳನ್ನ ಎಸಿ ಘಟಕಕ್ಕೆ ಜೋಡಿಸಿ. ನಿಮ್ಮ ಎಸಿಯನ್ನ ಸ್ವಚ್ಛಗೊಳಿಸಿ ಅದರ ಹೊರಕವಚ ಎಲ್ಲವನ್ನ ಸೂಕ್ತವಾಗಿ ಜೋಡಿಸಿದ ನಂತರ ನೀವು ಎಸಿ ಆನ್ ಮಾಡಬಹುದು. ನಿಮ್ಮ ಎಸಿ ಇದ್ದಕ್ಕಿದ್ದಂತೆ ಕಾರ್ಯನಿರ್ವಹಿಸುವುದು ನಿಲ್ಲಿಸಿದ್ರೆ ಅದರ ಥರ್ಮೋಸ್ಟಾಟ್ ಅನ್ನ ಪರಿಶೀಲಿಸಿ. ಥರ್ಮೋಸ್ಟಾಟ್ ಕೋಣೆಯ ಉಷ್ಣಾಂಶವನ್ನ ಹೊಂದಿಸುತ್ತೆ. ಅಗತ್ಯಕ್ಕೆ ತಕ್ಕಂತೆ ಎಸಿ ಆನ್ ಮತ್ತು ಆಫ್ ಮಾಡುತ್ತೆ. ಥರ್ಮೋಸ್ಟಾಟ್ ಅನ್ನ ಸರಿಯಾದ ತಾಪಮಾನಕ್ಕೆ ಇಡೋದು ಮುಖ್ಯ. ಹಾಗೆಯೇ ನಿಮ್ಮ ಎಸಿಯನ್ನ ಸರ್ವಿಸ್ ಮಾಡೋದು ಬಹಳ ಮುಖ್ಯ. ಹೀಗೆ ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲಿ ತಂಪಾದ ಗಾಳಿ ಸಿಗೋದು ಮಾತ್ರವಲ್ಲ, ನಿಮ್ಮ ಎಸಿಯ ಜೀವಿತಾವಧಿ ಹೆಚ್ಚುತ್ತೆ. ಅದೇ ಸಮಯದಲ್ಲಿ ನೀವು ಎಸಿಯನ್ನ ಸರ್ವಿಸ್ ಮಾಡದೇ ಇದ್ರೆ ಎಸಿ ಕೋಣೆಯನ್ನ ತಂಪಾಗಿಸಲು ಸಮಯ ತೆಗೆದುಕೊಳ್ಳಬಹುದು. ಇದು ನಿಮ್ಮ ವಿದ್ಯುತ್ ಬಳಕೆಯನ್ನ ಹೆಚ್ಚಿಸುತ್ತೆ. ಅಂದ್ರೆ ವಿದ್ಯುತ್ ಬಿಲ್ ಹೆಚ್ಚು ಬರಬಹುದು. ಅದಕ್ಕಾಗಿ ಕಾಲ ಕಾಲಕ್ಕೆ ಎಸಿಯನ್ನ ಸೂಕ್ತ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಬಳಸೋದು ಸೂಕ್ತ.